ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಜೂನ್ ತಿಂಗಳು ಮುಗಿದೇ ಹೋಯ್ತು. ಈ ವರ್ಷದ 6 ತಿಂಗಳು, ಅರ್ಧ ವರ್ಷ ಅದು ಹೆಂಗೆ ಮುಗಿದೋಯ್ತು ಅನ್ನೋದೇ ಗೊತ್ತಾಗಿಲ್ಲ. ಸೊ ನಾನಿವತ್ತು ಈ ಜುಲೈ ತಿಂಗಳಲ್ಲಿ ಯಾವುದೆಲ್ಲ ಹೊಸ ಸ್ಮಾರ್ಟ್ಫೋನ್ಗಳು ಲಾಂಚ್ ಆಗ್ತಾ ಇದೆ, ಅಪ್ಕಮಿಂಗ್ ಸ್ಮಾರ್ಟ್ಫೋನ್ಗಳ ಪರಿಚಯವನ್ನು ಮಾಡಿಕೊಡ್ತೀನಿ. ನೀವು ಯಾವುದಾದ್ರೂ ಒಂದು ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ನಾನಿವತ್ತು ಹೇಳುವಂಥ ಲಿಸ್ಟಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಆ ಫೋನ್ಗಳಿಗೆ ನೀವು ವೆಯ್ಟ್ ಮಾಡ್ಬೋದು. ಬನ್ನಿ ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನ್ಗಳ ಪರಿಚಯವನ್ನು ಮಾಡಿಕೊಡ್ತೀನಿ. ಮೊದಲನೇ ಸ್ಮಾರ್ಟ್ಫೋನ್ ಬಂದ್ಬಿಟ್ಟು ಓಪೋ ಬ್ರ್ಯಾಂಡಿಂಗಿಂದ ಓಪೋ ರೀನೋ 14 ಸೀರೀಸು. ರೀನೋ 13 ಸೀರೀಸ್ ಲಾಂಚ್ ಆಗಿ ಬರೀ 6 ತಿಂಗಳಾಗಿದೆ. ಆಲ್ರೆಡಿ 14 ಸೀರೀಸ್ ಬರ್ತಾ ಇದೆ. ಸೊ ಇದರಲ್ಲಿ ರೀನೋ 14 ಮತ್ತು ರೀನೋ 14 ಪ್ರೋ ಅಂತ 2 ಫೋನ್ ಲಾಂಚ್ ಆಗೋ ಸಾಧ್ಯತೆ ಇದೆ. ಸೊ ನಾನು ಇದನ್ನು ಅನ್ಬಾಕ್ಸ್ ಮಾಡ್ತೀನಿ ಇನ್ನು ಕೆಲವು ದಿನ. ಜುಲೈ 3ನೇ ತಾರೀಕು, ಜಾಸ್ತಿ ದಿನ ವೆಯ್ಟ್ ಮಾಡಬೇಕಾಗಿಲ್ಲ. ಇದರಲ್ಲಿ ನಮಗೆ ಡೈಮೆನ್ಸಿಟಿ 8450 5G ಪ್ರೋಸರ್ ಇರುತ್ತೆ. ಒಂದು ಲೆವೆಲಿಗೆ ಪವರ್ಫುಲ್ ಆಗಿರುವಂಥ ಪ್ರೋಸರ್, ಅಮೋಲೆಡ್ ಡಿಸ್ಪ್ಲೇ, 50 MP ಮೇನ್ ಸೆನ್ಸರ್ ಅಂತೆ, 6000 mAh ಕೆಪಾಸಿಟಿ ಬ್ಯಾಟ್ರಿ, 80 ವ್ಯಾಟಿಂದು ವೈರ್ಡ್ ಚಾರ್ಜಿಂಗ್ ಇರುತ್ತೆ ಮತ್ತು ವೈರ್ಲೆಸ್ ಚಾರ್ಜಿಂಗ್ ಸಹ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ನಿಜ ಅಂತ ಗೊತ್ತಿಲ್ಲ. ಒಪ್ಪೋ ರೀನೋ 14 ಮತ್ತು ರೀನೋ 14 ಪ್ರೋ ಎರಡೂ ಕೂಡ ನಮಗೆ ಅಲ್ಯೂಮಿನಿಯಂ ಫ್ರೇಮ್ನ ಜೊತೆಗೆ ಬರುತ್ತೆ. ನಾನು ಆ್ಯಕ್ಚುಲಿ ಇದರದ್ದು ರೆಂಡರ್ಸ್ಗಳು ನೋಡಿದ್ದೀನಿ ಆಯಿತಾ, ಹೆವಿ ಪ್ರೀಮಿಯಮ್ ಆಗಿದೆ. ನೋಡಿ ಎಷ್ಟು ಲಾಂಚ್ ಮಾಡ್ತಾರೆ ಅಂತ ನಾನು ಗೆಸ್ ಮಾಡ್ತೀನಿ. ಯೂಶಲಿ ರೀನೋ ಸೀರೀಸ್ ಎಲ್ಲ 35ರಿಂದ ಒಂದು 50,000 ರೇಂಜಲ್ಲಿ ಲಾಂಚ್ ಆಗೋ ಫೋನ್ ಕಡಿಮೆ ಅಂತೂ ಅಲ್ಲ. ಐ ಹೋಪ್ 30ರಿಂದ 40ರೊಳಗೆ ಲಾಂಚ್ ಮಾಡ್ತಾರೆ ಅಂತ ಅನ್ಕೊಳ್ಳೋಣ ಆಯಿತಾ. ಹೆವಿ ಪ್ರೀಮಿಯಮ್ ಆಗಿದೆ ಒಟ್ಟಿಗೆ ಫೋನು. ನೋಡೋಣ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 7 ಮತ್ತು Z Flip 7. ಈ ಎರಡು ಫೋನ್ಗಳು ಸಹ ಜುಲೈ 9ನೇ ತಾರೀಕು ರೇಂಜಲ್ಲಿ ಲಾಂಚ್ ಆಗ್ಬೋದು. ಈ ಸ್ಮಾರ್ಟ್ಫೋನಲ್ಲಿ ನಮಗೆ ಎರಡರಲ್ಲೂ ಸ್ನ್ಯಾಪ್ಡ್ರ್ಯಾಗನ್ 8 ಎಲೈಟ್ ಚಿಪ್ ಇರುತ್ತೆ. ಕಳೆದ ವರ್ಷ ಕಂಪೇರ್ ಮಾಡಿಕೊಂಡ್ರೆ ನಮಗೆ ಹೆವಿ ಥಿನ್ ಫೋಲ್ಡಬಲ್ ಸ್ಮಾರ್ಟ್ಫೋನ್ ಇದಾಗಿರುತ್ತೆ ಅಂತ ಹೇಳಲಾಗ್ತಾ ಇದೆ. ಇವರು ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದರೆ ಆಯಿತಾ. ಅವ್ರದ್ದು ರೆಂಡರ್ಸ್ ಎಲ್ಲ ನೋಡಿದ್ರೆ ತುಂಬ ಹೆವಿ ಥಿನ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ಆಯಿತಾ. ಹುವಾವೆ ಅವ್ರದ್ದು ಮೇಟ್ ಟ್ರಿಪಲ್ ಫೋಲ್ಡ್ ಏನಿತ್ತು ಅಥವಾ ಹಾನರ್ದು ಫೋಲ್ಡಬಲ್ ಏನಿತ್ತು ಅದಕ್ಕಿಂತ ತಿನ್ನಾಗಿರುತ್ತೆ ಅಂತ ಹೇಳಲಾಗ್ತಾ ಇದೆ. ಲಾಂಚ್ ಆದಮೇಲೆ ಗೊತ್ತಾಗಬೇಕು. ಆಬ್ವಿಯಸ್ಲಿ ಪ್ರೈಸ್ ಅಂತ ಇವು ಎಕ್ಸ್ಪೆನ್ಸಿವ್ ಇರುತ್ತೆ. ಮೋಸ್ಟ್ಲಿ ಫ್ಲಿಪ್ಪು 1 ಲಕ್ಷ ರೇಂಜು, ಫೋಲ್ಡ್ 1.5 ಲಕ್ಷ ರೇಂಜಲ್ಲಿ ಲಾಂಚ್ ಆಗಬಹುದೇನೋ. 1,80,000 ಆದರೂ ಆಗ್ಬೋದು, ಹೇಳೋಕ್ಕಾಗಲ್ಲ ಆಯಿತಾ. ಯೂಶಲಿ ಫೋಲ್ಡಬಲ್ ಸ್ಯಾಮ್ಸಂಗ್ ಅವ್ರು ಜಾಸ್ತಿ ಇರುತ್ತೆ. ಆಬ್ವಿಯಸ್ಲಿ ಅಮೋಲೆಡ್ ಒಳಗಡೆ ಫೋಲ್ಡಬಲ್ ಅಮೋಲೆಡ್ ಇರುತ್ತೆ, ಹೊರಗಡೆ ನಾರ್ಮಲ್ ಅಮೋಲೆಡ್ ಡಿಸ್ಪ್ಲೇ ಹಾಕಿರ್ತಾರೆ. ಎಲ್ಲ AI ಫೀಚರ್ ಎಲ್ಲ ಕೊಟ್ಟಿರ್ತಾರೆ. ಒಂದು ಒಳ್ಳೆ ಕ್ಯಾಮ್ರಾ ಕೂಡ ಕೊಟ್ಟಿರ್ತಾರೆ ಅಂತ ಕಾಣುತ್ತೆ. ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಬಂದ್ಬಿಟ್ಟು ಐಕು ಕಡೆಯಿಂದ ಐಕು Z10R. ಇದು ಯಾವುದೋ ಹೊಸ ಸ್ಮಾರ್ಟ್ಫೋನ್ ಲಾಂಚ್ ಮಾಡ್ತಾ ಇದ್ದಾರೆ. ಮಿಡ್ ಜುಲೈ ಅಷ್ಟರಲ್ಲಿ ಲಾಂಚ್ ಆಗುತ್ತಂತೆ. ಎಷ್ಟು ರೂಪಾಯಿ ಆಗುತ್ತೆ, ಏನು ಸ್ಪೆಸಿಫಿಕೇಷನ್ ಇರುತ್ತೆ, ಯಾವುದು ಲೀಕ್ಸ್ಗಳಿಲ್ಲ ಆಯಿತಾ. ಒಟ್ನಲ್ಲಿ ಲಾಂಚ್ ಆಗುತ್ತಂತೆ. ಆಲ್ರೆಡಿ Z ಸೀರೀಸಲ್ಲಿ ಬೇಜಾನ್ ಫೋನ್ಗಳಿದ್ದಾವೆ. ಇದನ್ನು ಯಾವ ರೇಂಜಿಗೆ ಇಡ್ತಾರೆ ಅನ್ನೋದೇ ಕನ್ಫ್ಯೂಷನ್ ಇದೆ. ನೋಡೋಣ ಒಟ್ಟಿಗೆ ಯಾವಾಗ ಲಾಂಚ್ ಆಗುತ್ತೋ ಒಟ್ಟಿಗೆ ಬರುತ್ತಂತೆ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ನಥಿಂಗ್ ಕಡೆಯಿಂದ, ಇದು ಕೂಡ ಕನ್ಫರ್ಮ್ ಆಗಿರುವಂಥ ಸ್ಮಾರ್ಟ್ಫೋನ್ ನಥಿಂಗ್ ಫೋನ್ 3. ಸೊ ಜುಲೈ 1ನೇ ತಾರೀಕು ಈ ಸ್ಮಾರ್ಟ್ಫೋನ್ ಲಾಂಚ್ ಆಗ್ತಾಯಿದೆ. ಸುಮಾರು 60,000 ರೇಂಜಲ್ಲಿ ಲಾಂಚ್ ಆಗುವಂಥ ಫೋನ್. ನಾವು ಅಂದ್ಕೊಂಡು ಜೂನಲ್ಲಿ ಆಗುತ್ತೆ ಅಂತ ಕಳೆದ ಒಂದು ಅಪ್ಕಮಿಂಗ್ ಫೋನ್ ಲಿಸ್ಟಲ್ಲೂ ಕೂಡ ಹೇಳಿದ್ದೆ. ಸೊ ಫೈನಲಿ ಜುಲೈ 1ನೇ ತಾರೀಕು ಲಾಂಚ್ ಆಗ್ತಾರೆ. ಇದರಲ್ಲಿ ನಮಗೆ ನಾವು ಅಂದ್ಕೊಂಡು 8 ಎಲೈಟ್ ಚಿಪ್ ಇರುತ್ತೆ ಅಂತ, ಬಟ್ ಇಲ್ಲ, ಸ್ನ್ಯಾಪ್ಡ್ರ್ಯಾಗನ್ 8S Gen 4 ಚಿಪ್ ಇರುತ್ತಂತೆ. ಬೇಜಾರಾಯ್ತು ನನಗೆ. ಇದು ಕೂಡ ಪವರ್ಫುಲ್ ಆಗಿರುವಂಥ ಚಿಪ್ಪೆ 8S Gen 4, ಬಟ್ ಸ್ಟಿಲ್ 8 ಎಲೈಟ್ನ ಕೊಟ್ಟಿದ್ರೆ ಬೆಂಕಿ ಇರ್ತಿತ್ತು. ಇದರಲ್ಲಿ ಆಬ್ವಿಯಸ್ಲಿ LTPO ಅಮೋಲೆಡ್ ಡಿಸ್ಪ್ಲೇ ಇರುತ್ತೆ, 50 MP ಕ್ಯಾಮ್ರಾ, ಗ್ಲಿಫ್ ಇಂಟರ್ಫೇಸ್ ಇರಲ್ವಂತೆ. ಒಂಥರ ಡಿಫ್ರೆಂಟ್ ಡಿಸೈನ್, LED ವಿತ್ ಏನೋ ಡಿಸೈನ್ ಕೊಡ್ತಾ ಇದ್ದಾರೆ. 100 ವ್ಯಾಟಲ್ಲಿ ಫಾಸ್ಟ್ ಚಾರ್ಜ್ ಆಗುತ್ತಂತೆ. ವೈರ್ಲೆಸ್ ಚಾರ್ಜಿಂಗ್ ಸಹ ಇರುತ್ತಂತೆ 20 ವ್ಯಾಟಲ್ಲಿ. ಸೊ ನೋಡೋಣ ಆಯಿತಾ. ಆ್ಯಂಡ್ರಾಯ್ಡ್ 15 ವಿತ್ AI ಫೀಚರ್ ಎಲ್ಲ ಬರುತ್ತಂತೆ. ನೋಡೋಣ ಒಟ್ಟಿಗೆ ಅವ್ರು ಹೇಳೋ ಪ್ರಕಾರ ಈ ಫೋನಿಗೆ 6-7 ವರ್ಷ OS ಅಪ್ಡೇಟ್ ಕೊಡ್ತಾರಂತೆ. ಸೂಪರ್ ವಿಷಯ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಬಂದ್ಬಿಟ್ಟು OnePlus ಕಡೆಯಿಂದ. OnePlus ಅವರು 2 ನಾರ್ಡ್ ಸೀರೀಸ್ ಫೋನ್ಗಳನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಇದು ಕೂಡ ಕನ್ಫರ್ಮ್ ಆಗಿದೆ. ಕಳೆದ ಅಪ್ಕಮಿಂಗಲ್ಲೂ ಕೂಡ ಹೇಳಿದ್ದೆ ಅಂತ ಕಾಣುತ್ತಿದ್ನ. ನಾರ್ಡ್ 5 ಮತ್ತು ನಾರ್ಡ್ CE5 ಎರಡೂ ಕೂಡ ಒಟ್ಟಿಗೆ ಲಾಂಚ್ ಆಗ್ತಾ ಇದೆ ಆಯಿತಾ. ಫಸ್ಟ್ ಟೈಮ್ ಅಂತ ಒಟ್ಟಿಗೆ ಲಾಂಚ್ ಆಗ್ತಿರೋದು, ನೆನಪಿಲ್ಲ. ಒಟ್ಟಿನಲ್ಲಿ ನಮಗೆ ಈ ನಾರ್ಡ್ 5ಯಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಇರುತ್ತೆ. ನಾರ್ಡ್ CE5ನಲ್ಲಿ ಡೈಮೆನ್ಸಿಟಿ 8350 ಪ್ರೋಸರ್ ಇರುತ್ತೆ. ಸೊ ಒಟ್ಟಿನಲ್ಲಿ ಈ ನಾರ್ಡ್ CE5 25,000 ರೇಂಜು, ನಾರ್ಡ್ 5 ಮೋಸ್ಟ್ಲಿ 30ರಿಂದ 35,000 ರೇಂಜಲ್ಲಿ ಲಾಂಚ್ ಆಗ್ಬೋದು. ಇದು ಜುಲೈ 8ನೇ ತಾರೀಕು ಬರ್ತಾ ಇದೆ ಆಯ್ತು. ಅನ್ಬಾಕ್ಸ್ ಮಾಡ್ತೀನಿ ಎರಡನ್ನೂ ಕೂಡ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೇನೆ. ನೋಡೋಣ ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ, ಬೇರೆ ಏನೆಲ್ಲ ಸ್ಪೆಸಿಫಿಕೇಷನ್ ಇರುತ್ತೆ ಅಂತ. ಒಟ್ಟಿನಲ್ಲಿ ನಾರ್ಡ್ 5ಯಲ್ಲಿ ಅಮೋಲೆಡ್ ಡಿಸ್ಪ್ಲೇ, ಮೋಸ್ಟ್ಲಿ 120 Hz ರಿಫ್ರೆಶ್ ರೇಟು, ಒಳ್ಳೆ ಕ್ಯಾಮ್ರಾ ಮತ್ತು 5200 mAh ಕೆಪಾಸಿಟಿ ಅಂತ ಹೇಳ್ತಾ ಇದ್ದಾರೆ. ಬ್ಯಾಟ್ರಿ ಸ್ವಲ್ಪ ದೊಡ್ಡದು ಕೊಟ್ಟರೆ ಒಳ್ಳೆಯದು, ಗೇಮಿಂಗ್ ರೆಡಿ ಫೋನ್ ಅಂತ ಅಂತಾರೆ ಒಟ್ಟಿಗೆ. ನಾರ್ಡ್ CE5ನಲ್ಲಿ ನಮಗೆ ಫುಲ್ HD+ ಅಮೋಲೆಡ್ ಡಿಸ್ಪ್ಲೇ,
ಮತ್ತು 7100 mAh ಕೆಪಾಸಿಟಿ ಬ್ಯಾಟ್ರಿ, 80 ವಾಟ್ ಚಾರ್ಜಿಂಗ್ ಅಂತೆ. ನೋಡೋಕ್ಕೆ ಹೋದರೆ ಸ್ಪೆಸಿಫಿಕೇಶನ್ ವೈಸು ಎರಡು ತುಂಬ ಕ್ಲೋಸ್ ಇದೆ, ಬಟ್ ಅದು ಹೆಂಗೆ ಡಿಫ್ರೆಂಟ್ ಪ್ರೈಸಲ್ಲಿ ಲಾಂಚ್ ಮಾಡ್ತಾರೋ ಗೊತ್ತಿಲ್ಲ. ನಾಟ್ C5 ಆನ್ ಸ್ಪೆಕ್ ಎರಡು ಕೂಡ ಪರ್ಫಾರ್ಮೆನ್ಸ್ ವೈಸ್ ಎರಡು ಕೂಡ ಅಷ್ಟೇ ಪವರ್ಫುಲ್ ಆಗಿದೆ ಆಯಿತಾ. ಡೈಮೆನ್ಸಿಟಿ ಇದ್ರೂ ಸ್ನ್ಯಾಪ್ಡ್ರ್ಯಾಗನ್ ಇದ್ರೂ ಎರಡು ಸೇಮ್ ಪರ್ಫಾರ್ಮೆನ್ಸು. ನೋಡೋಣ ಅದು ಹೆಂಗೆ ಪ್ಲೇಸ್ ಮಾಡ್ತಾರೋ, ಏನೇನು ಡಿಫ್ರೆನ್ಸ್ ಇರುತ್ತೆ ನೋಡೋಣ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ರಿಯಲ್ಮಿ ಕಡೆಯಿಂದ ರಿಯಲ್ಮಿ 15 ಸೀರೀಸು. ಇದು ಸ್ಪೆಕ್ಯುಲೇಷನ್ನು ಗೊತ್ತಿಲ್ಲ, ಒಟ್ಟಿಗೆ ಜುಲೈ ಎಂಡಲ್ಲಿ ಲಾಂಚ್ ಆಗುತ್ತೆ ಅಂತಾರೆ. ಮೋಸ್ಟ್ಲಿ ಅದು ಆಗಸ್ಟ್ಗೂ ಪುಷ್ ಆದರೂ ಆಗಬಹುದೇನೋ. ಇದು 20,000-30,000 ರೇಂಜಲ್ಲಿ ಲಾಂಚ್ ಆಗುವಂಥ ಫೋನು. ಮೋಸ್ಟ್ಲಿ ರಿಯಲ್ಮಿ 15 ಪ್ರೋ ಮ್ಯಾಕ್ಸ್ ಪ್ರೋ ಪ್ಲಸ್ ಬರಬಹುದೇನೋ ಆಯಿತಾ. ಇದರಲ್ಲಿ ಈ ಸಲ ಕರ್ವ್ಡ್ ಡಿಸ್ಪ್ಲೇ ಕೊಡ್ತಾರಾ, ಫ್ಲ್ಯಾಟ್ ಮಾಡ್ತಾರಾ ಗೊತ್ತಿಲ್ಲ. ರಿಯಲ್ಮಿ ಅವರೊಬ್ಬರೇ ಮೋಸ್ಟ್ಲಿ ಪ್ರೈಸ್ನಲ್ಲಿ ಕರ್ವ್ ಕೊಡ್ತಿರೋದು. ಕರ್ವ್ ಒಂದು ರೀತಿ ಔಟ್ಡೇಟ್ ಆಗಿಬಿಟ್ಟಿದೆ. ಎಲ್ಲ ಫ್ಲ್ಯಾಗ್ಶಿಪ್ ಫೋನ್ಗಳು ಸಹ ಈಗ ಫ್ಲ್ಯಾಟ್ ಡಿಸ್ಪ್ಲೇ ಜೊತೆಗೆ ಬರ್ತಾ ಇದೆ. 120 ಹರ್ಟ್ಸಿಂದು ಅಮೋಲೆಡ್ ಡಿಸ್ಪ್ಲೇ, 50 MP ಮೇನ್ ಕ್ಯಾಮ್ರಾ, 5500 mAh ಕೆಪಾಸಿಟಿ ಬ್ಯಾಟ್ರಿ, 120 ವ್ಯಾಟಿಂದು ಫಾಸ್ಟ್ ಚಾರ್ಜಿಂಗ್ ಎಲ್ಲ ಇರುತ್ತಂತೆ ಒಟ್ಟಿಗೆ. ನೋಡೋಣ ಆ್ಯಕ್ಚುಲಿ ಆಗುತ್ತಾ ಇಲ್ವಾ ಸ್ಪೆಕ್ಯುಲೇಷನ್ನ ಅಂತ. ಇನ್ನು ಇನ್ಫಿನಿಕ್ಸ್ ಕಡೆಯಿಂದ ಹಾಟ್ 60 5G ಸ್ಮಾರ್ಟ್ಫೋನ್ ಬರ್ತಾ ಇದೆ. ಸೊ ಇದರಲ್ಲಿ ನಮಗೆ HD+ ಡಿಸ್ಪ್ಲೇ ಅಂತೆ, ಡೈಮೆನ್ಸಿಟಿ 7050 5G ಪ್ರೊಸೆಸರ್, ಒಂದು ಲೆವೆಲಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, 6GB ರ್ಯಾಮು, 128GB ಸ್ಟೋರೇಜ್, 50 MP ಕ್ಯಾಮ್ರಾ, ಡೆಪ್ ಸೆನ್ಸರ್, 8 MP ಸೆಲ್ಫಿ ಕ್ಯಾಮ್ರಾ. ಏನು ಫುಲ್ ಸ್ಪೆಕ್ಕೆ ಲೀಕ್ ಆಗಿದೆಯಾ ಅಂತ. 5000 mAh ಕೆಪಾಸಿಟಿ ಬ್ಯಾಟ್ರಿ, ಅಂಡರ್ 50K ಅಲ್ಲ, 10,000 ರೂಪಾಯಿ ಅಂತೀನಿ ಸ್ಪೆಸಿಫಿಕೇಶನ್ ನೋಡಿ. 10,000 ರೂಪಾಯಿಗೆ ಲಾಂಚ್ ಆಗಬೇಕು. ಒಟ್ಟಿಗೆ ಜುಲೈ 11ನೇ ತಾರೀಕಿಗೆ ಫೋನ್ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ನೋಡೋಣ. ಇನ್ನು ಮುಂದಿನ ಸ್ಮಾರ್ಟ್ಫೋನ್ ಮೋಟೋರೋಲಾ ಕಡೆಯಿಂದ ಮೋಟೋ G96 5G. ಓ ಮೈ ಗಾಡ್, 96 5G ಅಂಡರ್ 20K ಅಂತೆ ಸರ್ಪ್ರೈಸಿಂಗ್ಲಿ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಪ್ರೊಸೆಸರ್, ಒಂದು ಲೆವೆಲೇ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, POLED ಡಿಸ್ಪ್ಲೇ, ಕರ್ವೋ, IP68 ಸೂಪರ್, 5500 mAh ಕೆಪಾಸಿಟಿ ಬ್ಯಾಟ್ರಿ, ಸೋನಿ LYT 700C ಸೆನ್ಸಾರ್ ಅಂತೆ. ಪರವಾಗಿಲ್ಲ ನೋಡೋಣ. ಒಟ್ಟಿಗೆ ಜುಲೈ ಫಸ್ಟ್ ಹಾಫ್ ಒಳಗೆ ಆಗುತ್ತೆ ಅಂತಾದರೆ ನೋಡಬೇಕು. ಇದರ ಜೊತೆಗೆ G86 ಸ್ಮಾರ್ಟ್ಫೋನ್, 86 ಪವರ್ ಅಂತ ಒಂದು ಫೋನ್ ಲಾಂಚ್ ಆಗುತ್ತಂತೆ. ಇದರಲ್ಲೂ ಕೂಡ POLED ಡಿಸ್ಪ್ಲೇ, ಹೆವಿ ಬ್ರೈಟ್ ಆಗಿದೆ, 4500 ನಿಟ್ಸು, IP68 69 ರೇಟಿಂಗು, ಮಿಲಿಟರಿ ಗ್ರೇಡ್ ಸರ್ಟಿಫಿಕೇಷನ್, ಉರ್ಲಾಗ 7i ಪ್ರೊಡಕ್ಷನ್, 6720 mAh ಕೆಪಾಸಿಟಿ ಬ್ಯಾಟ್ರಿ ಅಂತೆ. ಡೈಮೆನ್ಸಿಟಿ 7300. ಓಕೆ, ನಾಟ್ ಬ್ಯಾಡ್ ಅಂತ, ಕೆಟ್ಟ ಪ್ರೊಸೆಸರು ಏನೂ ಅಲ್ಲ. ಬಟ್ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡು. ಒಂದು 15,000 ರೂಪಾಯಿಗೆ ಲಾಂಚ್ ಆದರೆ ಬೆಂಕಿ ಇರುತ್ತೆ ಆಯಿತಾ. 15,000ಕ್ಕೆ ಲಾಂಚ್ ಆಗಬೇಕು. ಒಟ್ಟಿಗೆ ಸ್ಪೆಕ್ಕೆಲ್ಲ ಒಂದು ಲೆವೆಲ್ಗೆ ಚೆನ್ನಾಗಿದೆ. ಬಿಲ್ಡ್ ಕ್ವಾಲಿಟಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ದಂಗಿದೆ. ನೋಡೋಣ, ಇದು ಕೂಡ ಜುಲೈ ಎಂಡಸ್ಟ್ರಲ್ಲಿ ಲಾಂಚ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ನಂತರ ವಿವೋ ಕಡೆಯಿಂದ ಒಂದು ಫೋಲ್ಡಬಲ್ ಫೋನ್. ನಂಗೆ ಯಾಕೋ ಇದು ಸ್ಪೆಕ್ಯುಲೇಷನ್ ಅಂತ ಅನ್ನಿಸ್ತದೆ. ಒಟ್ಟಿಗೆ ಮಿಡ್ ಜುಲೈ ಅಷ್ಟರಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಇರುತ್ತಂತೆ. 8S ಅಲ್ಲ, 8 Gen 3, 6000 mAh ಕೆಪಾಸಿಟಿ ಬ್ಯಾಟ್ರಿ. ಫೋಲ್ಡಲ್ಲಿ 6000 mAh ಕೆಪಾಸಿಟಿ ಬ್ಯಾಟ್ರಿ ಅಂದರೆ ಬೆಂಕಿ ವಿಷಯ. 50 MP ಟ್ರಿಪಲ್ ಕ್ಯಾಮ್ರಾ, 8 ಇಂಚಿಂದು ಅಮೋಲೆಡ್ ಡಿಸ್ಪ್ಲೇ ಫೋಲ್ಡ್ ಓಪನ್ ಆದಾಗ. ಜೊತೆಗೆ ವಿವೋದು X200 FE ಫೋನ್ ಕೂಡ ಲಾಂಚ್ ಆಗುತ್ತಂತೆ. ಒಟ್ಟಿನಲ್ಲಿ ಈ ಫೋಲ್ಡ್ 5 ಮೋಸ್ಟ್ಲಿ 1,20,000 ರೇಂಜಿಗೆ ಬರ್ಬೋದೇನೋ. ಈ X200 FE ಸುಮಾರು ಒಂದು 50,000 ರೇಂಜಲ್ಲಿ ಬರುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ಸೊ ಇದರಲ್ಲಿ ಡೈಮೆನ್ಸಿಟಿ 9300 ಪ್ಲಸ್ ಪ್ರೊಸೆಸರ್. ಇದ್ರ ಬಗ್ಗೆ ನಾನು ಟೆಕ್ನ್ಯೂಸಲ್ಲಿ ಕೂಡ ಮಾತಾಡಿದ್ದೆ. ಒಳ್ಳೆ ಕ್ಯಾಮ್ರಾ ನೀಡಿ ಇದನ್ನು ಲಾಂಚ್ ಮಾಡಬಹುದು. ಮಿಡ್ ಜುಲೈ ಅಷ್ಟರಲ್ಲಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ಬರಬಹುದೇನೋ, ಗ್ಲೋಬಲಿ ಆಲ್ರೆಡಿ ಲಾಂಚ್ ಆಗಿದೆ ಆಯಿತಾ. ನಮ್ಮ ದೇಶದಲ್ಲಿ ಬರಬಹುದೇನೋ ಆಯಿತಾ, ಸ್ಪೆಕ್ಯುಲೇಷನ್ಸ್ ಇದೆ. ನಂತರ ವಿವೋ ಕಡೆಯಿಂದ ಇನ್ನೊಂದು ಒಂಥರ ಎಂಟ್ರಿ ಲೆವೆಲ್ ಫೋನ್ ಅಂತ ಅನ್ಬೋದು, Y400 ಸ್ಮಾರ್ಟ್ಫೋನು. ಇದರಲ್ಲಿ ನಮಗೆ ಡೈಮೆನ್ಸಿಟಿ 7300 ಪ್ರೊಸೆಸರ್ ಅಂತೆ, 90 ವ್ಯಾಟ್ ಚಾರ್ಜಿಂಗು, ಅಮೋಲೆಡ್ ಡಿಸ್ಪ್ಲೇ, ಫುಲ್ HD+, 5500 mAh ಕೆಪಾಸಿಟಿ. ಓಕೆ, ಸುಮಾರಾಗಿದೆ. ನೋಡೋಣ. ವಿವೋದು Y ಸೀರೀಸ್ ಕೂಡ ಇತ್ತೀಚೆಗೆ ಒಳ್ಳೊಳ್ಳೆ ಫೋನ್ಗಳು ಲಾಂಚ್ ಮಾಡೋಕ್ಕೆ ಶುರು ಮಾಡಿದ್ದಾರೆ. Y ಸೀರೀಸ್ನಲ್ಲಿ ಇದು ಅಂಡರ್ 20K ಆಗುತ್ತಂತೆ. ಒಟ್ಟಿಗೆ ನಾನು ಅಂದ್ಕೊಂಡಂಗೆ 17-18 ಒಳ್ಳೆಯದು ಸ್ಪೆಕ್ಕೆಲ್ಲ ನೋಡ್ದಂಗೆ. ಇದು ಜುಲೈ ಎಂಡಸ್ಟ್ರಲ್ಲಿ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಇದಿಷ್ಟು ಕೆಲವೊಂದು ಅಪ್ಕಮಿಂಗ್ ಸ್ಮಾರ್ಟ್ಫೋನ್ಗಳ ಪರಿಚಯ. ಬೇಜಾನ್ ಫ್ಲ್ಯಾಗ್ಶಿಪ್ ಪ್ರೀಮಿಯಂ ಫೋನ್ಗಳು ಲಾಂಚ್ ಆಗ್ತದೆ ಈ ಜುಲೈ ತಿಂಗಳಲ್ಲಿ. ನಾನಂತ ಹೇವಿ ಎಕ್ಸೈಟ್ ಆಗಿದ್ದೀನಿ. ನೋಡೋಣ, ಇದು ಬಿಟ್ಟು ಇನ್ನೂ ಬೇಜಾನ್ ಆಗ್ತಾ ಇದ್ದಾವೆ. ಸಣ್ಣ ಪುಟ್ಟ ಎಲ್ಲ ಮಿಸ್ ಮಾಡಿದ್ದೀನಿ ನಾನು. ಒಟ್ನಲ್ಲಿ ಮೇನ್ ಫೋನ್ಗಳನ್ನ ಆಲ್ಮೋಸ್ಟ್ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ. ಐ ಹೋಪ್ ನಿಮಗೆ ಇದರಲ್ಲಿ ಯಾವುದಾದ್ರೂ ಒಂದು ಇಷ್ಟ ಆಗಿದ್ದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀರಾ ಅಂತ ಅನ್ಕೋತೀನಿ. ನಿಮಗೆ ಯಾವುದು ಫೋನ್ ಇಷ್ಟ ಆಯಿತು, ಯಾವುದು ವೆಯ್ಟ್ ಮಾಡ್ತಾಯಿದ್ದೀರಾ ಕಾಮೆಂಟ್ ಮಾಡಿ. ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಎಷ್ಟೊತ್ತಿ ರಿಪೀಟ್ ಮಾಡಿದೆ ಅದನ್ನ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.